ನೋಡ್ತಾ ಇದ್ದೀರಾ ಸುವರ್ಣ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಜನಪದರು ಮಕ್ಕಳಿರಲವ್ವ ಮನೆ ತುಂಬ ಅಂತ ಹೇಳ್ತಾ ಇದ್ರು. ಆದರೆ ನಮ್ಮ ದೇಶದಲ್ಲಿ ಯಾವಾಗ ಜನಸಂಖ್ಯೆ ಜಾಸ್ತಿ ಆಯಿತು ಆವಾಗ ಕುಟುಂಬ ಯೋಜನೆಯನ್ನು ಪರಿಚಯಿಸಲಾಯಿತು. ಈ ಕುಟುಂಬ ಯೋಜನೆ ಅಡಿಯಲ್ಲಿ ನಾವು ಹಲವಾರು ಘೋಷಣೆಗಳನ್ನು ಕೇಳಿದ್ದೀವಿ. ಮೊದಲೆಲ್ಲ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಹೇಳ್ತಾ ಇದ್ರು. ಆಮೇಲೆ ಆರ್ತಿಗೊಬ್ಳು ಕೀರ್ತಿಗೊಬ್ಬ ಅಂತಾಯಿತು. ಈಗ ಹೆಣ್ಣೋ ಗಂಡು ಮಗು ಒಂದೇ ಇರಲಿ ಅಂತ ಹೇಳ್ತಾರೆ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ಈ ಹಂತದಲ್ಲಿ ಈಗ ನಮಗೆ ಮಗು ಬೇಕೋ ಅಥವಾ ಈಗಲೇ ಬೇಡ, ಇನ್ನೊಂದಷ್ಟು ಸಮಯ ಕಳೆದ ನಂತರ ಮಗು ಪಡೆದ್ರೆ ಸಾಕೋ ಅನ್ನೋ ಮನೋಭಾವವನ್ನು ನವದಂಪತಿಗಳು ಬೆಳೆಸ್ಕೋತಾ ಇದ್ದಾರೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕುಟುಂಬ ಯೋಜನೆಯ ಕುರಿತು ನಾವು ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪೀಪಲ್ ಟ್ರೀ ಆಸ್ಪತ್ರೆಯಿಂದ ಸ್ತ್ರೀರೋಗ ಹಾಗೆ ಪ್ರಸೂತಿ ತಜ್ಞೆಯಾಗಿರುವಂತಹ ಡಾಕ್ಟರ್ ಅನಂತಲಕ್ಷ್ಮಿ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಕುಟುಂಬ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಡಾಕ್ಟರ್, ಹಿಂದೆ ಎಲ್ಲ ಏನು ಹೇಳ್ತಾ ಇದ್ರು ಅಂದರೆ, ಒಂದು ಮದುವೆ ಆಯಿತು ಅಂದರೆ ಸಾಕು, ಮನೆಯಲ್ಲೆಲ್ಲ ಒಂಥರ ನಿರೀಕ್ಷೆ ಇರ್ತಾ ಇತ್ತು. ಓಕೆ, ಇನ್ನೊಂದು ಮಗು ಬರುತ್ತೆ ಮನೆಗೆ, ಹೊಸ ಮೆಂಬರ್ ಬರ್ತಾರೆ ನಮ್ಮ ಮನೆಗೆ ಅಂತ ಹೇಳಿ. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಗಂಡಾಗಲಿ ಹೆಣ್ಣಾಗಲಿ ಕಲ್ತಿರ್ತಾರೆ ತುಂಬಾ, ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಅಲ್ಲೇ ಒಂದಷ್ಟು ಟೈಮ್ ಹೋಗುತ್ತೆ, ಆಮೇಲೆ ಒಂದಷ್ಟು ಸಮಯ ಕೆಲಸ ಅಂತ ಹೋಗುತ್ತೆ. ಹಾಗಾಗಿ ಮದುವೆ ಆದ ತಕ್ಷಣ ಮಗು ಅಂತ ಪ್ಲ್ಯಾನ್ ಮಾಡಲ್ಲ. ಅದು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಇಂಥ ಸಂದರ್ಭದಲ್ಲಿ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಏನು ಕರಿತೀವಿ, ನವ ದಂಪತಿಗಳು ಯಾವ ಥರದ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಅಳವಡಿಸ್ಕೋಬೇಕಾಗತ್ತೆ ಅಂತ ನೀವು ಹೇಳ್ತೀರಾ? ನನ್ನ ಪ್ರಕಾರ ನವ ದಂಪತಿಗಳು ಆಗಕ್ಕೆ ಮುಂಚೆನೇ ಬರಬೇಕು ಅಂತ. ಸೊ ಯಾರಾದರೂ ಮದುವೆಗೆ ಪ್ಲ್ಯಾನ್ ಮಾಡ್ತಾರಲ್ಲ, ಬಿಫೋರ್ ದ ವೆಡ್ಡಿಂಗ್ ದೇ ಶುಡ್ ಕಮ್ ಆ್ಯಂಡ್ ಟಾಕ್ ಟು ಅಸ್. ದಟ್ ಈಸ್ ದ ಬೆಸ್ಟ್ ಟೈಮ್. ಏನಂದರೆ ದೇರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಂಟ್ರಸೆಪ್ಟಿವ್ಸ್ ಅವೈಲೇಬಲ್. ಅಂದರೆ ಕಾಂಟ್ರಸೆಪ್ಟಿವ್ ಅಂದರೆ ಮಕ್ಕಳನ್ನ ನಿರೋಧ ಮಾಡುವ ಗರ್ಭ ನಿರೋಧಕ ಮೆಡಿಸಿನ್ಸ್ ಎಷ್ಟೋ ಥರ ಇದೆ. ಈಗ ಮದುವೆ ಆಗ್ತಾರೆ, ಈಗ ತಾನೇ ಆಗ್ತಾರೆ, ದೇ ಆರ್ ಪ್ಲ್ಯಾನಿಂಗ್ ಪ್ರೆಗ್ನೆನ್ಸಿ ಎ ಬಿಟ್ ಲೇಟ್, ಅಂದರೆ ಒಂದು ವರ್ಷ 2 ವರ್ಷ, ಅಂದರೆ ಶಾರ್ಟ್ ಟರ್ಮ್ ಅಂತೀವಿ ಇದಕ್ಕೆ. ಆ ಥರ ಮಕ್ಕಳು ಆಗಬಾರ್ದು ಅನ್ನೋದಕ್ಕೆ ಮೆಡಿಸಿನ್ ಬೇಕು ಅಂದರೆ ಐಡಿಯಲಿ ಕಾಂಡೋಮ್ಸ್ ಅಂತ ನಾವು ಹೇಳ್ತೀವಲ್ಲ, ಬ್ಯಾರಿಯರ್ ಕಾಂಟ್ರಸೆಪ್ಷನ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ಬೋದು. ದಟ್ ಈಸ್ ನಾಟ್ ದ ಬೆಸ್ಟ್ ಮೆಥಡ್, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈಗ ಮದುವೆ ಆಗೋ ಟೈಮಲ್ಲಿ ಆ ಹುಡುಗ ಎಷ್ಟು ಪರಿಚಯ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಕಾಂಡೋಮ್ ಇಸ್ ರಿಕ್ವೈರ್ಡ್ ಫಾರ್ 2 ರೀಸನ್ಸ್. ಒಂದು, ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಸ್ಟಾಪ್ ಮಾಡೋದಕ್ಕೆ ಬೇಕೇ ಬೇಕು. ಬಟ್ ಇಟ್ಸ್ ನಾಟ್ ವೆರಿ ಎಫೆಕ್ಟಿವ್. ಅದು ಯೂಸ್ ಮಾಡ್ತಿದ್ದಾಗಲೂ ಪ್ರೆಗ್ನೆನ್ಸಿ ಬರ್ಬೋದು. ಅದಕ್ಕೆ ಇನ್ ಅಡಿಷನ್ ಪಿಲ್ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಪಿಲ್ಲಲ್ಲಿ ಮತ್ತೆ ಎಷ್ಟೋ ಥರದ ಪಿಲ್ಸ್ಗಳಿರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್ಸ್ ಕಂಡೀಷನ್, ಲೈಕ್ ಎಕ್ಸಾಂಪಲ್ ಪೇಷಂಟ್ಗೆ ಹೈಟ್ ವೆಯ್ಟ್ ಎಲ್ಲ ನೋಡಿ, ಮತ್ತು ಅವ್ರಿಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿ, ಮೆಡಿಕಲ್ ಪ್ರಾಬ್ಲಮ್ಸ್ ಏನಿದೆ, ಹೆಡೇಕ್ಸ್ ಇದೆಯಾ, ಅವರಿಗೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ನೋಡಿಕೊಂಡು ಕರೆಕ್ಟ್ ಪಿಲ್ನ ನಾವು ಅವ್ರಿಗೆ ಹೇಳ್ತೀವಿ, ಈ ಥರ ಆಪ್ಷನ್ಸ್ ಇದೆ, ನೀವು ಚೂಸ್ ಮಾಡಿ ಅಂತ. ಸೊ ದಟ್ಸ್ ವಾಟ್ ವಿ ಡು. ಸೊ ಇನ್ ಸಮ್ಮರಿ, ಕಾಂಡೋಮ್ಸ್ ಮಸ್ಟ್ ಆ್ಯಂಡ್ ಪಿಲ್ ವುಡ್ ಬಿ ಸೂಟಬಲ್. ನೀವು ಪಿಲ್ಸ್ ಅಂತ ಹೇಳಿದ್ರಿ, ಅಂದರೆ ಗರ್ಭನಿರೋಧಕ ಮಾತ್ರೆಗಳು ಅಂತ ಹೇಳ್ತಾರಲ್ವಾ. ಕೆಲವು ಜನ ಹೇಳ್ತಾರೆ ಈ ಗರ್ಭನಿರೋಧಕ ಮಾತ್ರೆಗಳು ತಗೊಳ್ಳೋದ್ರಿಂದ ದಪ್ಪ ಆಗ್ತಾರೆ, ಹಾಗೆಯೇ ಋತುಚಕ್ರ ಸರಿಯಾಗಿ ಆಗಲ್ಲ, ಅದರಲ್ಲೊಂಥರ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತೆ, ಅದು ಕರೆಕ್ಟ್ ಸೈಕಲ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಈ ಗರ್ಭನಿರೋಧಕ ಮಾತ್ರೆಗಳು ಒಳ್ಳೇದು ಅಂತ ನೀವು ಹೇಳಿದ್ರಿ, ಇದರಿಂದ ಏನಾದರೂ ಸೈಡ್ ಇಫೆಕ್ಟ್ಸ್, ಈಗ ನಾವು ಹೇಳಿರೋ ಉದಾಹರಣೆಗಳ ಥರ ಯಾವುದಾದ್ರೂ ದುಷ್ಪರಿಣಾಮಗಳಾಗತ್ತಾ? ಈಗ ನಾವು ಪೇಷಂಟ್ ಬಂದಾಗ ಇದನ್ನು ಎಲ್ಲ ಚೆಕ್ ಮಾಡಿ, ಇಫ್ ದ ಡಾಕ್ಟರ್ ಪ್ರಿಸ್ಕ್ರೈಬ್, ಈಗ ಡಾಕ್ಟರ್ ಹೇಳ್ತಾರೆ ಇದು ನಿನಗೆ ಸೂಟಬಲ್ ಅಂತ, ಆ ಥರ ಯೂಸ್ ಮಾಡಿದರೆ ಜನರಲಿ ನೋ ಪ್ರಾಬ್ಲಮ್. ಈಗ ಪ್ರಪಂಚದಲ್ಲಿ ದೇರ್ ಆರ್ ಸೋ ಮೆನಿ ಮಿಲಿಯನ್ಸ್, ಅಂದರೆ ಕೋಟ್ಯಾಂತರ ಲೇಡೀಸು ದೇ ಆರ್ ಆನ್ ದ ಪಿಲ್ ಅಟ್ ಸಮ್ ಟೈಮ್ ಇನ್ ದೇರ್ ಲೈಫ್. ಸೊ ಆ ಥರ ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಮೆಜಾರಿಟಿ ಆಫ್ ದ ಟೈಮ್ ನೋ ಪ್ರಾಬ್ಲಮ್. ಬಟ್ ಕೆಲವರಿಗೆ ದೇರ್ ಆರ್ ಸಮ್ ಸೈಡ್ ಎಫೆಕ್ಟ್ಸ್. ಆ ಥರ ಇದ್ದರೆ ವಿ ಆಸ್ ದಿಮ್ ಟು ಕಮ್ ಬ್ಯಾಕ್. ನಾವು ಅವ್ರಿಗೆ ನೀವು 1 ಸೈಕಲ್ ಯೂಸ್ ಮಾಡಿ, 1 ತಿಂಗಳು ಯೂಸ್ ಮಾಡಿ, ಅಥವಾ 2 ತಿಂಗಳು ಯೂಸ್ ಮಾಡಿ, ಅಥವಾ 3 ತಿಂಗಳು ಯೂಸ್ ಮಾಡಿ. ನಮ್ಮ ಹತ್ರ ವಾಪಸ್ ಬಂದರೆ ಅವ್ರು ಹೇಳ್ತಾರೆ ಈ ಥರ ನನಗೆ ಇದರಿಂದ ತುಂಬ ತಲೆನೋವು ಬರ್ತಾ ಇದೆ, ನನಗೆ ಆಗ್ತಿಲ್ಲ ಅಂತ. ಸೊ ವಿ ಚೇಂಜ್ ದ ಪಿಲ್ ಅವರಿಗೆ. ಸೊ ಇನ್ನು ಕೆಲವರು ಹೇಳ್ತಾರೆ ಮೊಡವೆ ಬರ್ತಿದೆ ಅಂತ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಈಗ ಪಿಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 50 ಇಯರ್ಸ್ ಕ್ರಾಸ್ ಆಗಿದೆ. ಸೊ ಅದನ್ನು ರಿಸರ್ಚ್ ಮಾಡ್ತಾನೆ ಇರ್ತಾರೆ ಹೊಸ ಪಿಲ್ ಬಂದಾಗ. ಸೊ ಎವ್ರಿ ಫ್ಯೂ ಇಯರ್ಸ್ ರಿಸರ್ಚ್ ಹ್ಯಾಸ್ ಬಿನ್ ಡನ್. ಇದುವರೆಗೂ ಯಾವ ಪಿಲ್ಲು ವೆಯ್ಟ್ ಪುಟ್ ಆನ್ ಆಗುತ್ತೆ ಅಂತ ಇಟ್ಸ್ ನಾಟ್ ಪ್ರೂವನ್.
ದೇರ್ ಆರ್ ಅದರ್ ಸೈಡ್ ಎಫೆಕ್ಟ್ಸ್ ಪ್ರೂವನ್ ಲೈಕ್ ಹೆಡ್ಏಕ್ಸ್ ಬರ್ಬೋದು, ಮೊಡವೆ ಬರ್ಬೋದು, ಮೂಡ್ ಡಿಸ್ಟರ್ಬೆನ್ಸ್ ಆಗ್ಬೋದು, ಸ್ವಲ್ಪ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಅಂತೀವಲ್ಲ, ಹೊಟ್ಟೆಲಿ ಉರಿ, ಆ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಬಟ್ ಜನರಲಿ ವೆಯ್ಟ್ ಗೇನ್ ಇಸ್ ನಾಟ್ ಎ ಕಾಮನ್ ಪ್ರಾಬ್ಲಮ್ ವಿತ್ ಇಟ್. ಚಾನ್ಸಸ್ ಆರ್ ವೆರಿ ವೆರಿ ಸ್ಮಾಲ್ ಆ್ಯಂಡ್ ನಾಟ್ ಎವಿಡೆನ್ಸ್ ಬೇಸ್ಡ್. ಈಗ ರಿಸರ್ಚ್ ಮಾಡಿ ಅದನ್ನು ಸಪೋರ್ಟ್ ಮಾಡಿಲ್ಲ. ಸೊ ಎ ಪೇಷಂಟ್ ಶುಡ್ ನಾಟ್ ಸೇ ನಾನು ವೆಯ್ಟ್ ಗೇನ್ ಆಗಿಬಿಡ್ತೀನಿ ಅದಕ್ಕೆ ನಾನು ಈ ಪಿಲ್ ತೊಗೊಳ್ಳಲ್ಲ ಅಂತ ಹೇಳೋಕ್ಕೆ ಇಟ್ಸ್ ನಾಟ್ ಸಪೋರ್ಟೆಡ್. ಒಬ್ಬೊಬ್ಬ ದಂಪತಿಯ ಜೀವನವು ಭಿನ್ನ ಆಗಿರುತ್ತೆ. ಒಬ್ಬೊಬ್ಬ ದಂಪತಿಯ ಜೀವನ ಕೂಡ ಒಂದೊಂದು ಥರ ಇರುತ್ತೆ ಅಲ್ವಾ ಡಾಕ್ಟರ್? ಕೆಲವು ಜನ ಅನ್ಕೋತಾರೆ ಓಕೆ ಇನ್ನೊಂದು ವರ್ಷ ಸುಮ್ಮನಿರೋಣ ಆಮೇಲೆ ಮಗು ಪಡ್ಕೊಳ್ಳೋಣ ಅಂತ. ಆದರೆ ಕೆಲವರು ಎಷ್ಟು ವರ್ಷವೋ ಗೊತ್ತಿಲ್ಲ, ನೋಡೋಣ ಒಂದಷ್ಟು ವರ್ಷ ಹೋಗಲಿ ಅಂತ ಭಾವಿಸ್ತಾರೆ. ಹೀಗಿರುವಾಗ ಈ ಗರ್ಭನಿರೋಧಕ ಮಾತ್ರೆಗಳನ್ನು ಎಷ್ಟು ಸಮಯದವರೆಗೆ ತಗೊಳ್ಳೋದು ಸೇಫ್ ಅಂತ ನೀವು ಹೇಳ್ತೀರಾ? ಓಕೆ, ನಾವು ಸ್ಟಾರ್ಟ್ ಮಾಡುವಾಗ ಒಂದು ಅಪ್ರೋಪ್ರಿಯೇಟ್ ಅಂದರೆ ಸರಿಯಾಗಿ ಅಸೆಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ, ಈಗ ಪೇಷಂಟ್ಗೆ ನಾವು ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ, ವೇಟ್ ಮಾಡ್ತೀವಿ, ಅದೆಲ್ಲ ಡೀಟೇಲ್ಸ್ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ಆ್ಯಂಡ್ ಅವರು ಕರೆಕ್ಟಾಗಿ ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಥರ ಫಾಲೋ ಮಾಡಿದ್ರೆ ಇಟ್ ಹ್ಯಾಸ್ ಮೆನಿ ಅಡ್ವಾಂಟೇಜಸ್. ಏನಂದರೆ ಪೀರಿಯಡು ಫಸ್ಟು ರೆಗ್ಯುಲರಾಗಿ ಬರುತ್ತೆ. ಆಮೇಲೆ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಕೆಲವರಿಗೆ ಪೀರಿಯಡ್ ಬರೋಕ್ಕೆ ಮುಂಚೆ ಮೂಡ್ ಡಿಸ್ಟರ್ಬೆನ್ಸು, ಇರಿಟಬಿಲಿಟಿ, ಕೋಪ, ನಿದ್ದೆ ಬರೋದಿಲ್ಲ, ತಲೆನೋವು, ಸೊ ಈ ಥರ ಜಾಸ್ತಿ ಸಿಂಪ್ಟಮ್ಸ್ ಇರುತ್ತೆ. ಅದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಮಾತ್ರೆಗಳು ಎಷ್ಟು ವರ್ಷ ಬೇಕಿದ್ರೂ ಯೂಸ್ ಮಾಡ್ಬೋದು. ಬಟ್ ಒನ್ಸ್ ಇನ್ ಅ ಫ್ಯೂ ಇಯರ್ಸ್ ಬಂದು ಡಾಕ್ಟರ್ ಹತ್ರ ನೋಡ್ಸ್ಕೊಳ್ಬೇಕಾಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದ್ರೆ ದೆನ್ ವಿ ಹ್ಯಾವ್ ಟು ಸ್ಟಾಪ್ ದ ಟ್ಯಾಬ್ಲೆಟ್, ಗಿವ್ ಎ ಡಿಫ್ರೆಂಟ್ ಒನ್, ಆ ಥರ ಇರುತ್ತೆ. ಬಟ್ ಆನ್ ದಿ ಹೋಲ್ ಇಫ್ ದ ಪೇಷಂಟ್ ಈಸ್ ಹೆಲ್ದಿ, ಈಗ ಆರೋಗ್ಯಕರ ಪೇಷಂಟ್ ಇದ್ದರೆ 50 ವರ್ಷದವರೆಗೂ ಕಂಟಿನ್ಯೂ ಮಾಡ್ಬೋದು ವಿತೌಟ್ ಎನಿ ಪ್ರಾಬ್ಲಮ್ಸ್. ಸೊ ಇಟ್ ಈಸ್ ರಿಲೇಟಿವ್ಲಿ ಸೇಫ್. ಅಡ್ವಾಂಟೇಜಸ್ ಶಾರ್ಟ್ ಟರ್ಮಲ್ಲೂ ಇದೆ, ಲೈಕ್ ಐ ವಾಸ್ ಟೆಲಿಂಗ್, ಪೀರಿಯಡ್ಸು ರೆಗ್ಯುಲರ್ ಆಗುತ್ತೆ, ಅದೆಲ್ಲ ಆಗುತ್ತಲ್ಲ. ಅದ್ರ ಜೊತೆಗೆ ಲಾಂಗ್ ಟರ್ಮ್ ಓವೇರಿಯನ್ ಕ್ಯಾನ್ಸರ್ನ ಕಡಿಮೆ ಮಾಡುತ್ತೆ, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂದರೆ ಯೂಟ್ರೈನ್ ಗರ್ಭಕೋಶದ ಕ್ಯಾನ್ಸರ್ಗಳನ್ನ ಕಮ್ಮಿ ಮಾಡುತ್ತೆ. ಸೊ ಅಡ್ವಾಂಟೇಜಸ್ ಜಾಸ್ತಿ ಇದೆ ಆ್ಯಂಡ್ ಇಟ್ ಈಸ್ ಸೇಫ್. ಡಾಕ್ಟರ್, ಲೈಫಲ್ಲಿ ಪ್ರತಿ ಬಾರಿ ಕೂಡ ಎಲ್ಲವೂ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರನೇ ಆಗಲ್ಲ. ಒಂದು ವರ್ಷದ ನಂತರ ಮಗು ಪಡೆಯೋದು ಅಂದ್ರೇ ಎಕ್ಸಾಕ್ಟ್ ಆವಾಗಲೇ ಆಗೋದಿಲ್ಲ. ಆದರೆ ಅದಕ್ಕೆ ಮೊದಲೇ ಏನೋ ಒಂದು ಆಗೋ ಚಾನ್ಸಸ್ ಇರಬಹುದು. ನಾವು ಅಂದ್ಕೊಳ್ಳದೆ ಪ್ರೆಗ್ನೆನ್ಸಿ ಬರೋವಂಥ ಚಾನ್ಸಸ್ ಕೂಡ ಇರ್ಬೋದು. ಈ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅಥವಾ ನಿರೀಕ್ಷೆ ಮಾಡದೇ ಇರುವ ಗರ್ಭವನ್ನು ನಾವು ಎದುರಿಸಬೇಕಾಗುವ ಸಂದರ್ಭ ಬರಬಹುದು ಅನ್ನುವಾಗ ಆ ಟೈಮಲ್ಲಿ ಆ ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ಮಾಡಬಹುದಾ? ಯಾವುದೇ ರೀತಿ ಮೆಡಿಸಿನ್ ಅಥವಾ ಚಿಕಿತ್ಸೆ ಇದೆಯಾ ಅದಕ್ಕೆ? ಖಂಡಿತ, ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಸೊಸೈಟಿಲಿ ಪ್ರಪಂಚದಲ್ಲಿ ಎಷ್ಟೋ ಇನ್ವೆನ್ಷನ್ಸ್, ಡಿಸ್ಕವರೀಸ್ ಎಲ್ಲ ಆಗಿದೆಯಲ್ಲ, ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಯು ಟೇಕ್ ಈ ಪಬ್ಲಿಕ್ ಹೆಲ್ತ್ ಇಂಪಾರ್ಟೆನ್ಸ್ ನೋಡಿದ್ರೆ, ಈಗ ಒಂದು ಪಿಲ್ ಇದೆ ಮತ್ತು ಒಂದು ಕಾಯಿಲ್ ಇದೆ. ಸೊ ಈ ಎರಡರಲ್ಲಿ ಒಂದು ಯೂಸ್ ಮಾಡ್ಬೋದು. ಯಾವಾಗ ಯೂಸ್ ಮಾಡಬೇಕು ಅಂದರೆ, ಈಗ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಗುತ್ತಲ್ವಾ, ಅದು ಆದ ತಕ್ಷಣ ಯೂಸ್ ಮಾಡಬೇಕು. ತಕ್ಷಣ ಅಂದರೆ ಯು ಕ್ಯಾನ್ ಗೋ ಅಪ್ ಟು 72 hours. ಬಟ್ ಎಷ್ಟು ಬೇಗ ತಗೊಂಡ್ರೆ ಅಷ್ಟು ಎಫೆಕ್ಟಿವ್. ಎಕ್ಸಾಂಪಲ್, ಈಗ ಯಾರು ದೇ ಹ್ಯಾವ್ ಎ ಸೆಕ್ಷುವಲ್ ಆ್ಯಕ್ಟಿವಿಟಿ ಆ್ಯಂಡ್ ಈಗ 72 hours ಒಳಗಡೆ ತಗೊಂಡ್ರೆ ಇಟ್ ವಿಲ್ ಆ್ಯಕ್ಚುಲಿ ಸ್ಟಾಪ್ ದ ಪ್ರೆಗ್ನೆನ್ಸಿ ಬೈ 85%. ಅಂದರೆ ಇಷ್ಟು ದಿನ ಏನು ಮಾಡ್ತಾಯಿದ್ವಿ ಅಂದರೆ, ಏನೋ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಯಿತು, ಆವಾಗ ಲೇಡೀಸ್ ವೆಯ್ಟ್ ಮಾಡ್ತಾರೆ ನೆಕ್ಸ್ಟ್ ಪೀರಿಯಡ್ ಬರುತ್ತೋ ಇಲ್ವೋ ಅಂತ. ಸೊ ಆ ಟೈಮ್ ಫುಲ್ ಅವ್ರಿಗೆ ಟೆನ್ಷನು, ಬರುತ್ತಾ ಇಲ್ವಾ ಅಂತ. ಬರಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು, ಆಮೇಲೆ ಡಾಕ್ಟರ್ ಹತ್ರ ಬರ್ತಾರೆ. ಬಟ್ ಈಗ ಆ ಥರ ಮಾಡಬೇಕಾದಿಲ್ಲ. ಸೆಕ್ಷುವಲ್ ಆ್ಯಕ್ಟಿವಿಟಿ ಆದ ತಕ್ಷಣ ಇಫ್ ದೇ ಹ್ಯಾವ್ ನಾಟ್ ಯೂಸ್ಡ್ ಎ ಕಾಂಡಮ್, ಅಥವಾ ಕಾಂಡಮ್ ಫೇಲ್ಯೂರ್ ಆಯಿತು, ಅಥವಾ ಪಿಲ್ ತಗೊಳ್ತಾ ಇದ್ದಾರೆ ಆದರೂ ಒಂದು 2-3 ದಿನ ಪಿಲ್ ಮರ್ತೋಗ್ಬಿಟ್ಟಿದ್ದೀವಿ. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಬಂದಾಗ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ ಒಂದಿದೆ. ಸಿಂಪಲ್, ಅದು ಒಂದೇ ಒಂದು ಟ್ಯಾಬ್ಲೆಟ್, ಅದು ಟೈಮಿಗೆ ಕರೆಕ್ಟಾಗಿ ತಗೊಂಡ್ರೆ ಇಟ್ ಕ್ಯಾನ್ ಸ್ಟಾಪ್ ಎ ಪ್ರೆಗ್ನೆನ್ಸಿ. ಅದು ಬಿಟ್ಟು ಕಾಯಿಲ್ ಕೂಡ ಇದೆ. ಕೆಲವರು ಬರ್ತಾರೆ, ನನಗೆ ಈಗಾಗಲೇ 2 ಮಕ್ಕಳು ಆಗಿಬಿಟ್ಟಿದ್ದಾವೆ, ಬಟ್ ನಾವು ವಿ ಹ್ಯಾವ್ ಬೀನ್ ಅ ಬಿಟ್ ನೆಗ್ಲಿಜೆಂಟ್, ನಾವು ಯೂಸ್ ಮಾಡಲಿಲ್ಲ ಏನೂ, ಬಟ್ ಐ ಡೋಂಟ್ ವಾಂಟ್ ದಿಸ್ ಪ್ರೆಗ್ನೆನ್ಸಿ ಅಂತ ಬರ್ತಾರೆ. ಆವಾಗ ನಾವು ಹೇಳ್ತೀವಿ ಅವ್ರಿಗೆ, ಒಂದು ಕಾಪರ್ ಕಾಯಿಲ್ ಹಾಕ್ಕೊಳ್ಳಿ. ಬಟ್ ಫಸ್ಟ್ ಟ್ಯಾಬ್ಲೆಟ್ ಆದರೆ ವಿದಿನ್ 72 hours ಬರಬೇಕಲ್ವಾ. ಕಾಯಿಲ್ ಆದರೆ ಈವನ್ ಅಪ್ ಟು 5 days ವಿ ಆರ್ ಓಕೆ. 5 days ಆದಮೇಲೆ ವಿದಿನ್ 5 days ಯಾವಾಗ ಬಂದರೂ ಪರವಾಗಿಲ್ಲ, ಕಾಯಿಲ್ ಹಾಕ್ಕೊಂಡು ದೇ ಕ್ಯಾನ್ ಯೂಸ್, ಅದನ್ನೇ ಲಾಂಗ್ ಟರ್ಮ್ ಕಾಂಟ್ರಸೆಪ್ಷನ್ ಥರನೂ ಇಟ್ಕೊಳ್ಬೋದು ಅವರು. ಸೊ ಇಟ್ ವರ್ಕ್ಸ್ 2 ways. ಈಗ ಇಮಿಡಿಯೇಟ್ ಪ್ರೆಗ್ನೆನ್ಸಿ ಸ್ಟಾಪ್ ಮಾಡುತ್ತೆ, ಆಮೇಲೆ ಲಾಂಗ್ ಟರ್ಮ್ ಆಲ್ಸೋ ದೇ ಕ್ಯಾನ್ ಯೂಸ್ ಇಟ್ ಫಾರ್ ಎ ಫ್ಯೂ ಇಯರ್ಸ್, ಮತ್ತು ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬೋದು. ನೀವು ಹೇಳಿದ್ರಿ ಮದುವೆ ಆಗಿ ಈಗಾಗಲೇ ಮಕ್ಕಳನ್ನ ಪಡೆದಿರುವಂಥ ಮಹಿಳೆಯರು ಕೂಡ ಇದನ್ನು ಲಾಂಗ್ ಟರ್ಮ್ ಪ್ಲಾನಿಂಗ್ ಆಗಿ ಬಳಸ್ಕೋಬಹುದು ಅಂತ. ಇದಲ್ಲದೆ ಈಗ ಆಲ್ರೆಡಿ ಒಂದು ಮಗು ಪಡೆದಿದ್ದೀನಿ ಒಬ್ಬ ಮಹಿಳೆ, ಇನ್ನು ಮುಂದೆ ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಇನ್ನು ಮಕ್ಕಳಾಗದೇ ಇರೋ ಹಾಗೆ ಗರ್ಭನಿರೋಧಕವನ್ನು ಸರಿಯಾದ ಕ್ರಮದಲ್ಲಿ ತಗೋಬೇಕು ಅಂದರೆ ಯಾವುದು ಸರಿಯಾದ ಗರ್ಭನಿರೋಧಕ ಅಂತ ನೀವು ಹೇಳ್ತೀರಾ? ಓಕೆ, ಈಗ ಮತ್ತೆ ಅದರಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಹಾರ್ಮೋನ್ ಪಿಲ್ ಅಂತ ಹೇಳಿದ್ವಲ್ಲ, ಗರ್ಭನಿರೋಧಕ ಗುಳಿಗೆ ಅಂತ, ಅದರಲ್ಲಿ 2 ಇರುತ್ತೆ. ಒಂದರಲ್ಲಿ ಒಂದೇ ಒಂದು ಹಾರ್ಮೋನ್ ಇರುತ್ತೆ, ಇನ್ನೊಂದರಲ್ಲಿ 2 ಹಾರ್ಮೋನ್ ಇರುತ್ತೆ. ಸೊ
ಎರಡನೇದು ಸ್ವಲ್ಪ ಇಟ್ ಹ್ಯಾಸ್ ಸಮ್ ಸೈಡ್ ಎಫೆಕ್ಟ್ಸ್. ಈಗ ಕೆಲವರಿಗೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ, ತಲೆನೋವು ಇರುತ್ತೆ, ಆ ಥರ ಎಲ್ಲ ಇದ್ದರೆ ವಿ ಕಾಂಟ್ ಯೂಸ್. ಆ ಥರದವ್ರಿಗೆ ಫಸ್ಟ್ ವೆರೈಟಿ ಕೊಡ್ತೀವಿ. ಸೊ ದೀಸ್ ಆರ್ 2 ಆಪ್ಷನ್ಸ್. ಅದು ಬಿಟ್ಟರೆ ಇಂಜೆಕ್ಷನ್ ತೊಗೊಳ್ಬೋದು. ಒನ್ಸ್ ಇನ್ 3 months ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದು ದೇ ಕ್ಯಾನ್ ಕ್ಯಾರಿ ಆನ್ ಫಾರ್ ಅಪ್ ಟು 2 years ಆರಾಮಾಗಿ ವಿತೌಟ್ ಎನಿ ಪ್ರಾಬ್ಲಮ್ ಕಂಟಿನ್ಯೂ ಮಾಡ್ಬೋದು. ದಟ್ ಈಸ್ ಒನ್ ಆಪ್ಷನ್. ಅದರಲ್ಲಿ ಒಂದು ಸೈಡ್ ಎಫೆಕ್ಟ್ ಇದೆ, ಸ್ವಲ್ಪ ವೆಯ್ಟ್ ಗೇನ್ ಆಗ್ಬೋದು ಅಂತ. ಅದು ಬಿಟ್ಟರೆ ಕಾಪರ್ ಕಾಯಿಲ್ ಅಂತ ಇದೆ, ಅದನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನೂ ಒಂದು ಕಾಯಿಲ್ ಇದೆ, ಅದರಲ್ಲಿ ಕಾಪರ್ ಅಲ್ಲದೆ ಬೇರೆ ಒಂದು ಹಾರ್ಮೋನ್ ಅಂತ ಟ್ಯಾಬ್ಲೆಟ್, ಹಾರ್ಮೋನ್ ಮೆಡಿಸಿನ್ ಇರುತ್ತೆ ಅದರಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂದರೆ ಪರ್ಮನೆಂಟ್ ಮೆಥಡ್ಸ್ ಅಂದರೆ ಹೆಂಗಸ್ಗೆ ಆಪ್ರೇಷನ್ ಮಾಡ್ಬೋದು ಅಥವಾ ಹಸ್ಬೆಂಡ್ಗೆ ಆಪ್ರೇಷನ್ ಮಾಡ್ಬೋದು. ಸೊ ಇದೆಷ್ಟೋ ವೆರೈಟೀಸ್ ಇರುತ್ತೆ. ಸೊ ಚಾಯ್ಸಸ್ ಆರ್ ಬಿಗ್. ಈಗ ಅವ್ರು ಬಂದಾಗ ನಮ್ಮ ಹತ್ರ ನಾವು ಇದೆಲ್ಲ ಹೇಳಿದಾಗ ಅವರು ದೇ ಡಿಸೈಡ್ ವಾಟ್ ದೇ ವಾಂಟ್ ಆ್ಯಂಡ್ ಅಕಾರ್ಡಿಂಗ್ಲಿ ವಿಲ್ ಅಡ್ವೈಸ್. ಇನ್ನು ಕಾಪರ್ ಟೀ ಅನ್ನುವಂಥದ್ದು ಕೂಡ ತುಂಬ ಪ್ರಚಲಿತದಲ್ಲಿರುವಂತಹ ಗರ್ಭನಿರೋಧಕ. ಅದನ್ನು ಯಾವ ವಯಸ್ಸಿನ ಮಹಿಳೆಯರಿಗೆ ಹಾಕ್ಬೋದು, ಹಾಗೆ ಎಷ್ಟು ಸಮಯ ಕಾಪರ್ ಟೀಯನ್ನು ಅಳವಡಿಸ್ಕೊಂಡಿರಬಹುದು? ಆದಷ್ಟು ನಾವು ಈಗ ಮದುವೆಯಾಗಿ ಈಗ ತಾನೇ ಹೊಸದಾಗಿ ಮದುವೆಯಾಗಿ ಬಂದಿದ್ದಾರೆ ಅಂದರೆ ನಾವು ವಿ ವಿಲ್ ನಾಟ್ ಟ್ರೈ ಟು ಗಿವ್ ಕಾಪರ್ ಟೀ. ಕಾಪರ್ ಟೀ ಕೊಡ್ಬೋದು, ಬಟ್ ಆದರೂ ವಿ ವಿಲ್ ನಾಟ್ ಎನ್ಕರೇಜ್ ಇಟ್ ಟೂ ಮಚ್. ಯಾಕೆ ಅಂದರೆ ಕಾಪರ್ ಟೀ ಹಾಕಿದಾಗ ಅದು ಆ್ಯಕ್ಚುಲಿ ಕಾಯಿಲು ಗರ್ಭಕೋಶದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆವಾಗ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಇರುತ್ತೆ, ಸ್ಮಾಲ್ ಚಾನ್ಸ್, ಡಿಪೆಂಡ್ಸ್ ಎಂಥ ಪ್ರೊಸೀಜರು ಎಷ್ಟು ಕ್ಲೀನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿ ಡೋಂಟ್ ವಾಂಟ್ ಟು ಟೇಕ್ ದಟ್ ರಿಸ್ಕ್. ಮತ್ತು ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ಸ್ ಆಗೋದು ಬೇಡ ಅಂತ ವಿಲ್ ಟ್ರೈ ಆ್ಯಂಡ್ ಸೇ ನಾಟ್ ದ ಬೆಸ್ಟ್ ಅಂತ. ಬಟ್ 1-2 ಮಗು ಆದಮೇಲೆ ಕಾಪರ್ ಟೀ ಹಾಕ್ಕೊಳ್ಬೋದು. ಅದನ್ನು 3 years ಇಟ್ಕೊಳ್ಬೋದು, 5 years ಇಟ್ಕೊಳ್ಬೋದು, ಅಪ್ ಟು 10 years. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾಯಿಲ್ಸ್ ಇದೆ. ವೆರಿ ಸೇಫ್, ಕಾಸ್ಟ್ ಎಫೆಕ್ಟಿವ್, ಇಟ್ಸ್ ವೆರಿ ಅಡ್ವೈಸಬಲ್. ಕೆಲವು ಮಹಿಳೆಯರಿಗೆ ಡಾಕ್ಟರ್ ಮದುವೆ ಆಗೋದು ತಡವಾಗಿನೋ ಅಥವಾ ಅವರ ದೇಹದಲ್ಲಿರೋ ಸಮಸ್ಯೆಯಿಂದನೋ ಅಷ್ಟು ಬೇಗ ಮಕ್ಕಳಾಗಿರೋದಿಲ್ಲ. ಒಂದಷ್ಟು ಸಮಯ ಗರ್ಭ ನಿರೋಧಕವನ್ನು ತಗೊಂಡಿರ್ಬೋದು, ಆಮೇಲೆ ವಯಸ್ಸಾಗಿದೆ, ಒಂದು 30-35 ಆಗಿದೆ, ಇನ್ನು ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಅಂತ ಭಾವಿಸೋ ಸಂದರ್ಭ ಬಂದಿದೆ. ಅಂಥ ಟೈಮಲ್ಲಿ ಕೂಡ ಗರ್ಭ ನಿರೋಧಕವನ್ನು ಬಳಸಬೇಕಾ ಅಥವಾ ಅದನ್ನು ನಿಲ್ಲಿಸಬಹುದಾ? ಯಾವುದೇ ಹೆಣ್ಣು ತನಗೆ ಪೀರಿಯಡ್ ಬರೋವರೆಗೂ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಅದು ಎಷ್ಟೇ ವರ್ಷ ಆಗಲಿ, 40 ಆಗಲಿ 45 ಆಗಲಿ, ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ, ಬಟ್ ನಾಟ್ 0%. ಸೊ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅಡ್ವೈಸ್ ಇಸ್ ಕಾಂಟ್ರಸೆಪ್ಷನ್ ಯೂಸ್ ಮಾಡಲೇಬೇಕು. ಲೈಕ್ ಮೋರ್ ಓವರ್ 35 years ಆದಮೇಲೆ ಪ್ರೆಗ್ನೆನ್ಸಿ, ಈಗ ಅವ್ರು ಅಂದ್ಕೊಳ್ತಾರೆ ನನಗೆ ಪ್ರೆಗ್ನೆನ್ಸಿ ಬೇಕಾಗಿಲ್ಲ, ಆಗಿಲ್ಲ, ಮತ್ತು ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಬಂದರೆ 35-40 yearsಗೆ ಅಬ್ನಾರ್ಮಲ್ ಬೇಬೀಸ್ ಹುಟ್ಟೋ ಚಾನ್ಸಸ್ ಹೆಚ್ಚು. ಸೊ ಆ ಟೈಮಲ್ಲಿ ಇಮ್ಯಾಜಿನ್ ಪ್ರೆಗ್ನೆನ್ಸಿ ಬರುತ್ತೆ, ಆ ಮಗು ಹೆಂಗಿರುತ್ತೋ ಅನ್ನೋ ಟೆನ್ಷನ್ ಇರುತ್ತೆ, ಮಗು ಇಟ್ಕೊಳ್ಳೋದೋ ಬೇಡವಾ ಅಂತ ಒಂದು ಡೈಲಮ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಸಿಂಪಲ್ ಟ್ಯಾಬ್ಲೆಟ್ಸ್, ದಿನ ಒಂದೊಂದು ಟ್ಯಾಬ್ಲೆಟ್ ತೊಗೊಂಡ್ರೂ ಆಗುತ್ತೆ. ಅಥವಾ ಕಾಂಡಮ್ಸ್, ದಟ್ಸ್ ದ ಅದರ್ ಆಪ್ಷನ್. 35-40 ಕ್ಲೋಸರ್ ಆದಾಗ ಕಾಂಡಮ್ಸ್ ಈಸ್ ಎಫೆಕ್ಟಿವ್ ಇನಫ್. ಯಾಕೆಂದರೆ ನ್ಯಾಚುರಲ್ ಫರ್ಟಿಲಿಟಿ ಕಮ್ಮಿ ಆಗಿಬಿಟ್ಟಿರುತ್ತೆ, ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಕಮ್ಮಿ ಆಗಿರುತ್ತೆ, ಬಟ್ ನಾಟ್ ಟು ದ ಲೆವೆಲ್ ಆಫ್ 0. ಸೊ ದೀಸ್ ಆರ್ ದ ಆಪ್ಷನ್ಸ್. ಹಾಗಾಗಿ ನಿರ್ಲಕ್ಷ್ಯ ಮಾಡೋ ಅಗತ್ಯ ಇಲ್ಲ. ಇನ್ನು ಹೇಗೂ ನನಗೆ ಮಕ್ಕಳಾಗಲ್ಲ, ನಾನು ಯಾಕೆ ತಗೋಬೇಕು ಅಂತೆಲ್ಲ ನಿರ್ಲಕ್ಷ್ಯ ಮಾಡಿ ಇನ್ನೊಂದು ತೊಂದರೆಯನ್ನು ಆಹ್ವಾನ ಮಾಡ್ಕೊಳ್ಳೋದು ಬೇಡ. ಕರೆಕ್ಟ್. ಹಾಗೇನೆ ಡಾಕ್ಟರ್, ಈಗ ಗರ್ಭನಿರೋಧಕ ಔಷಧಿಯ ಅಂಶ ಇರುವಂತಹ ಕಾಯಿಲ್ಗಳು ಕೂಡ ಸಿಗುತ್ತೆ ಅಂತ ಹೇಳಿದ್ರಿ. ಅದು ಯಾವೆಲ್ಲ ಥರದಲ್ಲಿ ಸಿಗುತ್ತೆ, ಅದರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡ್ಬೋದು? ಈಗ ಇದುವರೆಗೂ ಕಾಪರ್ ಕಾಯಿಲ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಈಗ ಲಾಸ್ಟ್ ಸುಮಾರು ಒಂದು 5-10 ವರ್ಷದಿಂದ ಕಾಯಿಲಲ್ಲೇ ಪಿಲ್ಲಲ್ಲಿರುವಂಥ ಮೆಡಿಸಿನ್ನ ಕಾಯಿಲಲ್ಲಿ ಹಾಕಿದ್ದಾರೆ. ಸೊ ಈಗ ದಿನ ಪಿಲ್ ನುಂಗಬೇಕು ಅಂದರೆ, ಅದೇ ಟೈಮಿಗೆ ನುಂಗಬೇಕು ಅಂದರೆ, ಇವಾಗ ಪಿಲ್ ನುಂಗಿದಾಗ ಯಾರಿಗಾದ್ರೂ ಒಂದು ಲೂಸ್ ಮೋಷನ್ ಆಗಿ ವಾಮಿಟಿಂಗ್ ಆದರೆ ಆ ಪಿಲ್ ಕೆಲಸ ಮಾಡಿರೋದಿಲ್ಲ. ಮೋರ್ ಓವರ್ ಎಷ್ಟೋ ಇವಾಗ ಕೆಲಸ ಮಾಡ್ತಿರ್ತಾರೆ. ಎಕ್ಸಾಂಪಲ್ ಈಗ ಏರ್ ಹೋಸ್ಟೆಸ್ಸು, ಅವ್ರಿಗೆ ಟೈಮ್ ಅನ್ನೋದು ಇಟ್ ಇಸ್ ವೆರಿ ಡಿಫಿಕಲ್ಟ್, ದಿನ ಅದೇ ಟೈಮಿಗೆ ತೊಗೊಳ್ಬೇಕು ಅಂದರೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಈಗ ಕಾಯಿಲಲ್ಲೇ ಸ್ವಲ್ಪ ಔಷಧಿ ಹಾಕಿದ್ದಾರೆ. ಅದು ಏನಂದರೆ ಕಾಪರ್ ಟೀ ಹೆಂಗೆ ಹಾಕ್ತೀವೋ ಅದನ್ನು ಹಾಗೆ ಹಾಕ್ತೀವಿ. ಒನ್ಸ್ ಇನ್ 5 years ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಇಟ್ ಹ್ಯಾಸ್ ಬಿಗ್ ಅಡ್ವಾಂಟೇಜ್. ಒಂದು, ಪ್ರೆಗ್ನೆನ್ಸಿ ಆಲ್ಮೋಸ್ಟ್ 100% ತಡೆಗಟ್ಟೋದು. ಸೆಕೆಂಡು, ಪೀರಿಯಡ್ ಇರುತ್ತಲ್ಲ ಅದನ್ನು ಲೈಟ್ ಮಾಡುತ್ತೆ. ಸೊ ಇಟ್ಸ್ ಗಾಟ್ ಡಬಲ್ ಅಡ್ವಾಂಟೇಜ್. ಒಂದು, ನೋ ಪೀರಿಯಡ್ಸ್, ಇನ್ನೊಂದು ಲೈಟ್ ಪೀರಿಯಡ್ ಆ್ಯಂಡ್ ನೋ ಪ್ರೆಗ್ನೆನ್ಸಿ. ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ವೇಸ್ ಆಫ್ ಕಾಂಟ್ರಸೆಪ್ಷನ್. ಕಾಸ್ಟ್ ಸ್ವಲ್ಪ ಮೇ ಬಿ ಅ ಬಿಟ್ ಹೈ, ಬಟ್ ಲಾಂಗ್ ಟರ್ಮಲ್ಲಿ ಇಟ್ ಈಸ್ ಮೋರ್ ಎಫೆಕ್ಟಿವ್. ಇದರಿಂದ ಯಾವುದೇ ರೀತಿ ದುಷ್ಪರಿಣಾಮಗಳಾಗೋದು, ಋತುಚಕ್ರದಲ್ಲಿ ಏರುಪೇರು ಆಗೋದು ಹೀಗೆಲ್ಲ ಆಗಲ್ವಾ? ಫಸ್ಟ್ ಹಾಕಿದ ತಕ್ಷಣ ಒಂದು 2 months 3 months 4 months ಹಂಗೆ ಸ್ವಲ್ಪ ಸ್ಪಾಟಿಂಗ್ ಇರ್ಬೋದು, ಬಟ್ ನಾಟ್ ಎ ಹೆವಿ ಪೀರಿಯಡ್. ಈಗ ನಾವು 100 ಜನಕ್ಕೆ ಆ ಕಾಯಿಲ್ ಕೊಟ್ಟರೆ
85 ಜನ ವಿಲ್ ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್. ಇನ್ನು ಒಂದು 15 ಜನಕ್ಕೆ ಏನಾದರೂ ಮಾಡಲಿ ಅದು ವಿ ವಿಲ್ ಹ್ಯಾವ್ ಟು ಟೇಕ್ ಇಟ್ ಆಫ್, ದೇ ಡೋಂಟ್ ಲೈಕ್ ಇಟ್, ಸರಿ ಆಗಲ್ಲ ಅವರಿಗೆ, ತೆಗಿಬೇಕಾಗುತ್ತೆ. ಬಟ್ ಇನ್ನು 85 ಜನಕ್ಕೆ ಇಫ್ ದ ಪೀರಿಯಡ್ ಈಸ್ ಹೆವಿ, ಈಗ ಹೆವಿ ಪೀರಿಯಡ್ ಆಯಿತು, ಅವ್ರಿಗೆ ಅಡಿಷ್ನಲ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಟಿಲ್ ದ ಕಾಯಿಲ್ ಸೆಟಲ್ಸ್. ಒನ್ಸ್ ಇಟ್ ಸೆಟಲ್ಸ್ ಇಟ್ಸ್ ವೆರಿ ಗುಡ್. ಏನಂದರೆ 5 ವರ್ಷ ಆರಾಮಾಗಿ ಟು ದ ಎಕ್ಸ್ಟೆಂಟ್, ಈಗ 40 ಇಯರ್ಸಲ್ಲೆಲ್ಲ ಅದನ್ನು ಹಾಕ್ಕೊಂಡ್ರೆ ಅಥವಾ 35 ಇಯರ್ಸಲ್ಲಿ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ನೋ ಪೀರಿಯಡ್ ಅವ್ರಿಗೆ ಮುಟ್ಟು ನಿಲ್ದೋವರೆಗೂ, ಲೈಕ್ ಮೆನೋಪಾಸ್ ಅಂತೀವಲ್ಲ 51 ಇಯರ್ಸ್ವರೆಗೂ ದೇ ಕ್ಯಾನ್ ಕೀಪ್ ಇಟ್. ಆ್ಯಂಡ್ ಹೌ ಡು ವಿ ನೋ ಅವ್ರಿಗೆ ಮೆನೋಪಾಸ್ ಬಂದಿದೆಯಾ ಇಲ್ವಾ ಅಂತ, ಪೀರಿಯಡ್ ಇಲ್ವಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಫ್ ದೇ ಹ್ಯಾವ್ ಎನಿ ಸಿಮ್ಟಮ್ಸ್, ಈಗ ಮೆನೋಪಾಸ್ ಸಿಮ್ಟಮ್ಸ್ ಬರುತ್ತಲ್ಲ, ಹಾಟ್ ಫ್ಲಶಸ್ಸು, ಸ್ವೆಟ್ಸು, ಅದೆಲ್ಲ ಇದ್ದಾಗ ವಿ ಕ್ಯಾನ್ ಡೂ ಅ ಹಾರ್ಮೋನ್ ಟೆಸ್ಟ್, ಅದರಲ್ಲಿ ಗೊತ್ತಾಗುತ್ತೆ ಬ್ಲಡ್ ಟೆಸ್ಟಲ್ಲಿ ಇವರಿಗೆ ಮೆನೋಪಾಸ್ ಬಂದಿದೆಯಾ ಅಲ್ವ ಅಂತ, ಆವಾಗ ವಿ ಕ್ಯಾನ್ ಟೇಕ್ ಆಫ್ ದ ಕಾಯಿಲ್. ಸೊ ಇಟ್ ಈಸ್ ಒನ್ ಆಫ್ ದ ವೆರಿ ಎಫೆಕ್ಟಿವ್ ಮೆಥಡ್ಸ್. ಋತುಚಕ್ರ ಆಗದೇ ಇದ್ರೂ ಕೂಡ ದೇಹದಲ್ಲಿ ಹಾರ್ಮೋನ್ಸ್ ಅದರ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಇರುತ್ತೆ ಅನ್ಸುತ್ತೆ. ಮಾಡ್ತಾನೆ ಇರುತ್ತೆ. ಬೇಸಿಕ್ಲಿ ಏನಂದರೆ ಗರ್ಭಕೋಶ ಎವ್ರಿ ಮಂತ್ ಇಟ್ ಈಸ್ ಗೆಟಿಂಗ್ ರೆಡಿ ಟು ಆಕ್ಸೆಪ್ಟ್ ಪ್ರೆಗ್ನೆನ್ಸಿ ಆದರೆ ಅಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕೆ ಆ ಗರ್ಭಕೋಶದ ಒಳಗಡೆ ಲೈನಿಂಗು ಎವ್ರಿ ಮಂತ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಇಲ್ದಿದ್ದಾಗ ಇಟ್ ಇಸ್ ಶೆಡ್, ದ ಬ್ಲಡ್ ಇಸ್ ಶೆಡ್ ಆ್ಯಂಡ್ ದಟ್ ಈಸ್ ಅ ಪೀರಿಯಡ್. ಸೊ ಈ ಕಾಯಿಲ್ ಏನು ಮಾಡುತ್ತೆ ಅಂದರೆ ಗರ್ಭಕೋಶದಲ್ಲಿ ಕೂತ್ಕೊಂಡು ಆ ಡೆವಲಪ್ಮೆಂಟ್ ಆಗೋದನ್ನು ಬಿಡೋದಿಲ್ಲ. ಸೊ ಇಟ್ ವಿಲ್ ನಾಟ್ ಲೆಟ್ ದ ಲೈನಿಂಗ್ ಬಿಕಮ್ ಥಿಕ್. ಸೊ ಅದು ಶೆಡ್ಡಿಂಗ್ ಅವಶ್ಯಕತೆ ಇರೋದಿಲ್ಲ, ಸೊ ಪೀರಿಯಡ್ ಬರೋದಿಲ್ಲ. ಸೊ ಈಗ ಎಷ್ಟೋ ಜನ ಅಂದ್ಕೊಳ್ತಾರೆ, ಓ ಪೀರಿಯಡ್ ಬಂದಿಲ್ಲ ಅಂದರೆ ಒಳಗಡೆ ಬ್ಲಡ್ ಸೇರ್ಕೊಂಡ್ಬಿಟ್ಟಿದೆ, ಅದರಿಂದ ನನಗೆ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಐ ಆಮ್ ಫೀಲಿಂಗ್ ಟಾಕ್ಸಿಕ್ ಅಂತ, ಟಾಕ್ಸಿಕ್ ಮೆಟೀರಿಯಲ್ ನನ್ನ ಬಾಡಿಲಿರುತ್ತೆ, ನಾನು ಡಿಟಾಕ್ಸಿ ಮಾಡಿಸ್ಕೊಳ್ಬೇಕು ಅಂತೆಲ್ಲ ಅಂದ್ಕೊಳ್ತಾರೆ. ಇಟ್ ಡಸಂಟ್ ವರ್ಕ್ ದಟ್ ವೇ. ಆ ಥರ ಆಗೋದಿಲ್ಲ. ಈ ಗರ್ಭಕೋಶ ಎವ್ರಿ ಮಂತ್ ರೆಡಿ ಆಗುತ್ತಲ್ಲ ಪ್ರೆಗ್ನೆನ್ಸಿಗೆ, ಅದನ್ನು ಸ್ಟಾಪ್ ಮಾಡುತ್ತೆ ಅಷ್ಟೇ. ಸೊ ರೆಸ್ಟ್ ಆಫ್ ಇಟ್ ವಿಲ್ ಬಿ ಫೈನ್. ಅಂಡಾಶಯ ಅಂತೀವಲ್ಲ, ಓವರೀಸು, ಇಟ್ ವಿಲ್ ಕಂಟಿನ್ಯೂ ದೇರ್ ವರ್ಕ್ ಟು ಪ್ರೊಡ್ಯೂಸ್ ಹಾರ್ಮೋನ್ಸ್. ಸೊ ಜನರಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್. ವೀಕ್ಷಕರೇ, ಕುಟುಂಬ ಯೋಜನೆಯ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೀಕ್ಷಕರೇ, ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಜೊತೆ ಮಾತು ಮುಂದುವರಿಸೋಣ. ಎಲ್ಲ ಮಹಿಳೆಯರಿಗೂ ನ್ಯಾಚುರಲ್ ಡೆಲಿವರಿ ಆಗಬೇಕು ಅಂತ ಏನೂ ಇಲ್ಲ. ಇತ್ತೀಚೆಗಂತೂ ಸಿಸೇರಿಯನ್ ಆಗುವಂಥ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಈ ಸಿಸೇರಿಯನ್ ಆಗಿ ಮಗು ಪಡೆದಂಥ ತಾಯಂದರು ಆಮೇಲೆ ಕಾಂಟ್ರಾಸೆಪ್ಷನ್ ಅಥವಾ ಗರ್ಭನಿರೋಧಕವನ್ನು ಬಳಸಬೇಕು ಅಂದರೆ ಅವ್ರಿಗೆ ಯಾವ ಥರದ ಗರ್ಭನಿರೋಧಕ ಸೂಕ್ತ ಅಂತ ನೀವು ಹೇಳ್ತೀರಾ? ಈಗ ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಆಗಲಿ, ಮಗುಗೆ ಹಾಲು ಕೊಡೋಂಥ ತಾಯಿಗೆ ನ್ಯಾಚುರಲಿ ಪ್ರೆಗ್ನೆನ್ಸಿಯಿಂದ ಪ್ರೊಟೆಕ್ಷನ್ ಇರುತ್ತೆ. ಸೊ ಅವರು ಅಷ್ಟು ಬೇಗ ಪ್ರೆಗ್ನೆಂಟ್ ಆಗೋದಿಲ್ಲ, ಎಸ್ಪೆಷಲಿ ಇನ್ ದ ಫಸ್ಟ್ ಫ್ಯೂ ಮಂತ್ಸ್. ಬಟ್ ಇಟ್ ಈಸ್ ನಾಟ್ 100%. ಸೊ ಅವ್ರಿಗೂ ಚಾನ್ಸ್ ಇರುತ್ತೆ, ಸ್ವಲ್ಪ ಒಂದು ಫ್ಯೂ ಮಂತ್ಸ್ ಆದಮೇಲೆ ಜಾಸ್ತಿ ಆಗುತ್ತೆ. ಅಂಥವರಿಗೆ ಈಗ ನಾನು ಹೇಳಿದ್ನಲ್ಲ, ಪಿಲ್ ಇದೆ, ಮತ್ತು ಕಾಯಿಲ್ ಇದೆ, ಇಂಜೆಕ್ಷನ್ ಇದೆ, ಇದೆಲ್ಲ ಸೂಟೇಬಲ್ ಇದೆ. ಆ ಡಬಲ್ ಹಾರ್ಮೋನ್ ಇರೋ ಪಿಲ್ಲು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಕಾಯಿಲ್ ಸ್ವಲ್ಪ ಲೇಟಾಗಿ ಕೊಡಬೇಕಾಗುತ್ತೆ. ಅಷ್ಟರೊಳಗಾಗಿ ಅವರು ಕಾಂಡೋಮ್ ಯೂಸ್ ಮಾಡ್ಬೋದು, ಸಿಂಗಲ್ ಹಾರ್ಮೋನ್ ಇರೋ ಪಿಲ್ ಯೂಸ್ ಮಾಡ್ಬೋದು, ಒನ್ಸ್ ಇನ್ 3 ಮಂತ್ಸ್ ಇಂಜೆಕ್ಷನ್ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಆಪ್ಷನ್ಸ್ ಇರುತ್ತೆ. ಸ್ವಲ್ಪ ಒಂದು 6 ಮಂತ್ಸ್ ಆದಮೇಲೆ ಕಾಯಿಲ್ ಬೇಕಾದರೂ ಹಾಕ್ಕೊಳ್ಬೋದು. ಎರಡು ಥರ ಕಾಯಿಲ್ ಇದೆ, ಕಾಪರ್ ಕಾಯಿಲ್ ಹಾಕ್ಕೊಳ್ಬೋದು ಅಥವಾ ಹಾರ್ಮೋನ್ ಇರೋ ಕಾಯಿಲ್ ಕೂಡ ಹಾಕ್ಕೊಳ್ಬೋದು. ಸೊ ಆಲ್ ಆಫ್ ದೆಮ್ ಆರ್ ಸೂಟೇಬಲ್. ಈಗ ನೀವು ಕೆಲವೆಲ್ಲ ಗರ್ಭನಿರೋಧಕಗಳ ಬಗ್ಗೆ ಹೇಳಿರ್ಬೋದು, ಕಾಂಡೋಮ್ ಇರ್ಬೋದು ಅಥವಾ ಗರ್ಭನಿರೋಧಕ ಗುಳಿಗೆಗಳಿರ್ಬೋದು. ಸಾಮಾನ್ಯವಾಗಿ ಯಾರು ಬೇಕಾದರೂ ಬಳಸಲಿಕ್ಕೆ ಒಂಥರ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ವಿಷಯಗಳು. ಆದರೆ ಇಂಜೆಕ್ಷನ್ ವಿಷಯಕ್ಕೆ ಬಂದಾಗ ಇಂಜೆಕ್ಷನ್ನ ಯಾರು ಹೇಗೆ ತಗೋಬೋದು ಅಂತ ಹೇಳ್ತೀರಾ? ಓಕೆ, ಇಂಜೆಕ್ಷನ್ ನಾವು ಒನ್ಸ್ ಇನ್ 3 ಮಂತ್ಸ್ ಕೊಡ್ತೀವಿ. ಜನರಲಿ ಇಟ್ ಈಸ್ ಅ ವೆರಿ ಎಫೆಕ್ಟಿವ್. ಅಂದರೆ ಇಂಜೆಕ್ಷನ್ ತೊಗೊಂಡ್ರೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇಸ್ ವೆರಿ ಸ್ಮಾಲ್. ಅದು ಫೇಲ್ಯೂರ್ ರೇಟು ತುಂಬ ಕಡಿಮೆ. ಒನ್ಸ್ ಇನ್ 3 ಮಂತ್ಸ್ ಇಂಜೆಕ್ಷನ್ ತೊಗೊಂಡು ಅದನ್ನು ಕಂಟಿನ್ಯೂ ಮಾಡ್ಬೋದು, ಅಪ್ ಟು 2 ಇಯರ್ಸ್ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ಒಂದು 6 ಮಂತ್ಸ್ ಹಾಗೆ ಬ್ರೇಕ್ ತೊಗೊಳ್ಬೇಕಾಗುತ್ತೆ, ಮತ್ತೆ ಶುರು ಮಾಡ್ಬೋದು. ಈಗ ಇದು ಯಾರ್ಯಾರಿಗೆ ಸೂಟ್ ಆಗುತ್ತೆ ಅಂತ, ಈಗ ಜನರಲಿ ಟೀನೇಜರ್ಸ್ಗೆ ಕೊಡಬಾರ್ದು, ಲೈಕ್ 16, 17, 18 ಆ ಟೈಮಲ್ಲಿ, ಏಕೆಂದರೆ ಬೋನ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ವಿ ಡೋಂಟ್ ವಾಂಟ್ ಆ ಟೈಮಲ್ಲಿ. ಬಟ್ ಅ ಲಿಟಲ್ ಲೇಟರ್, ಈಗ 20sಲ್ಲಿ 18, 20 ಆ ಟೈಮಲ್ಲಿ ಶುರು ಮಾಡಿದ್ರೆ ಮತ್ತು ದೇ ಕ್ಯಾನ್ ಕ್ಯಾರಿ ಆನ್ ಎನಿ ಟೈಮ್ ಇನ್ ದೇರ್ ಲೈಫ್, ಸೇ ಅಪ್ ಟು ನಿಯರ್ಲಿ 35, 40 ಕ್ಲೋಸ್, ಅಲ್ಲಿವರೆಗೂ ದೇ ಕ್ಯಾನ್ ಕ್ಯಾರಿ ಆನ್. ಬಟ್ ದೇ ಶುಡ್ ನಾಟ್ ಕಂಟಿನ್ಯೂ ಮೋರ್ ದೆನ್ 2 ಇಯರ್ಸ್ ಅಂತ ಹೇಳ್ತೀವಿ. 2 ಇಯರ್ಸ್ ತೊಗೊಂಡು ಮತ್ತೆ ಗ್ಯಾಪ್ ತೊಗೊಂಡು ಬೇರೆ ಏನಾದರೂ ಯೂಸ್ ಮಾಡಿ ಮತ್ತೆ ಇದು ಯೂಸ್ ಮಾಡಬೇಕಾಗುತ್ತೆ. ಇದು ಜನರಲಿ ಇದು ತೊಗೊಂಡಾಗ, ಇಂಜೆಕ್ಷನ್ ತೊಗೊಂಡಾಗ ಪೀರಿಯಡ್ ಬರೋದು ಕೆಲವು ಮಂತ್ಸ್ ಆದಮೇಲೆ ನಿಲ್ಲುತ್ತೆ. ಅದು ಏನು ಹಾನಿಕರ ಅಲ್ಲ. ಇನ್ನೊಂದು ಏನಂದರೆ, ಈಗ ಟ್ಯಾಬ್ಲೆಟ್ ತೊಗೊಂಡ್ರೆ
ಕಾಪರ್ ಕಾಯಿಲ್ ಹಾಕ್ಕೊಂಡ್ರೆ ಬೇರೆ ಯಾವ್ದು ಯೂಸ್ ಮಾಡಿದ್ರು ಅದನ್ನು ಸ್ಟಾಪ್ ಮಾಡಿದ ತಕ್ಷಣ ಈಗ ನೆಕ್ಸ್ಟ್ ಮಂತು ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಇರುತ್ತೆ. ಬಟ್ ಈ ಇಂಜೆಕ್ಷನ್ ತೊಗೊಂಡಾಗ ಆ ರಿವರ್ಸ್ ಅಂತೀವಲ್ಲ, ರಿವರ್ಸ್ ಆಗಬೇಕು ಅಂತ ಹೇಳ್ತೀವಲ್ಲ, ಮತ್ತು ಪ್ರೆಗ್ನೆನ್ಸಿ ಬರಬೇಕಾಗುತ್ತಲ್ವ, ಅದು ಸ್ವಲ್ಪ ಲೇಟ್ ಆಗ್ಬೋದು, 6 months ಲೇಟ್ ಆಗ್ಬೋದು ಅಥವಾ 1 year ಲೇಟ್ ಆಗ್ಬೋದು, ಬಟ್ ಬರುತ್ತೆ. ಇಟ್ ಡಸಂಟ್ ಕಾಸ್ ಪರ್ಮನೆಂಟ್ ಸ್ಟಾಪೇಜ್ ಟು ಪ್ರೆಗ್ನೆನ್ಸಿ. ಸೊ ದಟ್ ಈಸ್ ಒನ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್. ಸೊ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ಪೇಷಂಟ್ಸ್ಗೆ ಅಡ್ವೈಸ್ ಮಾಡಬೇಕಾಗುತ್ತೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪೀಪಲ್ ಟ್ರೀ ಆಸ್ಪತ್ರೆಯಿಂದ ಸ್ತ್ರೀರೋಗ ಹಾಗೆ ಪ್ರಸೂತಿ ತಜ್ಞೆಯಾಗಿರುವಂತಹ ಡಾಕ್ಟರ್ ಅನಂತಲಕ್ಷ್ಮಿ ಅವರು. ಅವ್ರ ಜೊತೆ ಮಾತು ಮುಂದುವರಿಸೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೀಕ್ಷಕರೇ, ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಜೊತೆ ಮಾತು ಮುಂದುವರಿಸೋಣ. ಈ ಎಲ್ಲ ಗರ್ಭನಿರೋಧಕಗಳ ಹೊರತಾಗಿ ಕೂಡ ಆಪರೇಷನನ್ನು ಮಾಡಿಸ್ಬೋದು, ಗಂಡಸರು ಮಾಡಿಸ್ಕೋಬೋದು, ಹೆಂಗಸರು ಮಾಡಿಸ್ಕೋಬೋದು ಅಂತ ಹೇಳಿದ್ರಿ. ಒಂದು ಸಲ ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಆಮೇಲೆ ಶಾಶ್ವತವಾಗಿ ಮಕ್ಕಳಾಗೋದೇ ಇಲ್ವಾ, ಅಥವಾ ಮತ್ತಿನ್ಯಾವತ್ತಾದರೂ ಮಕ್ಕಳಾಗೋ ಚಾನ್ಸಸ್ ಇರಬಹುದಾ? ಈಗ ಲೇಡೀಸ್ಗೆ ಆಪ್ರೇಷನ್ ಮಾಡ್ತೀವಲ್ಲ, ಆಗ 200 ಜನಕ್ಕೆ ಮಾಡಿದ್ರೆ ಒಬ್ಬರಿಗೆ ಮತ್ತೆ ಪ್ರೆಗ್ನೆನ್ಸಿ ಬರ್ಬೋದು. ಆ ಪ್ರೆಗ್ನೆನ್ಸಿ ಬಂದಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೀವಲ್ಲ, ಅಂದರೆ ಟ್ಯೂಬಲ್ಲಿ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಗಂಡಸರಿಗೆ ಮೇ ಬಿ ಲೈಕ್ 1 in 2000. 2000 ಗಂಡಸರಿಗೆ ಆಪ್ರೇಷನ್ ಮಾಡಿದರೆ ಒಬ್ಬರಿಂದ ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ. ಸೊ ದೇ ಕ್ಯಾನ್ ಮೇಕ್ ಲೇಡಿ ಪ್ರೆಗ್ನೆಂಟ್. ಸೊ ದೀಸ್ ಆರ್ ದ ಚಾನ್ಸಸ್, ಬಟ್ ಅದರ್ವೈಸ್ ವೆರಿ ಎಫೆಕ್ಟಿವ್. ಈಗ ವಿತ್ ದ ವೆರೈಟಿ ಆಫ್ ಕಾಂಟ್ರಸೆಪ್ಷನ್ ನಮಗೆ ಇವಾಗ ಇರೋದ್ರಲ್ಲಿ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಗೋ ಫಾರ್ ಪರ್ಮನೆಂಟ್. ಯಾಕೆಂದರೆ ಈಗ ನಾನು ಹೇಳಿದ್ನಲ್ಲ, ಕಾಯಿಲ್, ಹಾರ್ಮೋನ್ ಇಲ್ಲ ಕಾಯಿಲ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ತಗೊಂಡ್ರೆ ಇಟ್ ಹೆಲ್ಪ್ಸ್ ಪೀರಿಯಡ್ಸ್ ಆಸ್ ವೆಲ್. ಈಗ ಪೀರಿಯಡ್ಸ್ನ ತುಂಬ ಲೈಟ್ ಮಾಡುತ್ತೆ. ಈಗ ಡೇ ಟು ಡೇ ಲೈಫ್ ಎಷ್ಟೋ ಈಸಿ ಆಗುತ್ತೆ. ಪ್ರೆಗ್ನೆನ್ಸಿ ಅಂತೂ ಸ್ಟಾಪ್ ಮಾಡೇ ಮಾಡುತ್ತೆ. ಇನ್ ಅಡಿಷನ್ ಪೀರಿಯಡ್ಸ್ನ ಸಾಕಷ್ಟು ಲೈಟ್ ಮಾಡುತ್ತೆ. ಸಮ್ ಪೇಷಂಟ್ಸ್ ಹ್ಯಾವ್ ಓನ್ಲಿ ಸ್ಪಾಟಿಂಗ್, ಅಂದರೆ ಜಸ್ಟ್ ಫ್ಯೂ ಸ್ಪಾಟ್ಸ್ ಆಫ್ ಬ್ಲಡ್ ಅಟ್ ದ ಟೈಮ್ ಆಫ್ ಪೀರಿಯಡ್. ಇನ್ನು ಕೆಲವರಿಗೆ ಒಂದು 4-5 years ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ಬ್ಲೀಡಿಂಗ್ ಕೂಡ ಆಗೋದಿಲ್ಲ. ಬಟ್ ಇಟ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್ಸ್. ಅದರಿಂದ ಅವ್ರಿಗೇನು ಹಾನಿ ಆಗೋದಿಲ್ಲ. ಕ್ವಾಲಿಟಿ ಆಫ್ ಲೈಫ್ ಇಸ್ ವೆರಿ ಗುಡ್. ಸೊ ಈ ಥರ ಆಗುತ್ತೆ. ಸೊ ಆಪ್ರೇಷನ್ ಹ್ಯಾಸ್ ಎ ಪ್ಲೇಸ್, ಬಟ್ ಇಟ್ ಇಸ್ ನಾಟ್ ಎ ಮಸ್ಟ್. ಈಗ ಹೌದು, ಇವತ್ತು ತಿಳ್ಕೋಬೇಕು ಅಂತಿದ್ರೆ ಮಾಧ್ಯಮ ಇದೆ, ಸಮೂಹ ಮಾಧ್ಯಮಗಳಿದ್ದಾವೆ, ಪತ್ರಿಕೆಗಳಿದೆ, ಅದಕ್ಕಿಂತ ಹೆಚ್ಚಾಗಿ ತಜ್ಞ ವೈದ್ಯರಿದ್ದಾರೆ. ತಿಳಿಸೋದಕ್ಕೆ ಪ್ರತಿಯೊಬ್ಬರು ರೆಡಿ ಇದ್ದಾರೆ. ಆದರೆ ತಿಳಿಯೋದಕ್ಕೆ ನಾವು ಒಂದು ತೆರೆದ ಕಿವಿ ಇಟ್ಕೋಬೇಕಾಗಿದೆ ಅಷ್ಟೇ. ಇವತ್ತಿನ ಸಂಚಿಕೆಯಿಂದ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಸಿಕ್ಕಿರತ್ತೆ ಅಂತ ನಾನು ಅನ್ಕೋತೀನಿ. ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರಿ. ನಮ್ಮ ತಂಡದ ಪರವಾಗಿ ಧನ್ಯವಾದಗಳ ಜೊತೆಗೆ ಒಂದು ಚಿಕ್ಕ ಕಾಣಿಕೆ ದಯವಿಟ್ಟು ತಗೊಳ್ಳಿ. ವೀಕ್ಷಕರೇ, ಈಗ ಮನೆ ಮದ್ದು ಬಾಳೆಹಣ್ಣನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ದೇಹದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ, ಹಾಗೆಯೇ ಆರೋಗ್ಯವು ವೃದ್ಧಿ ಆಗುತ್ತೆ. ಇವತ್ತಿನ ಸಂಚಿಕೆಯಿಂದ ನೀವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ನಿಮ್ಮಲ್ಲೂ ಏನಾದರೂ ಸಂದೇಹಗಳಿದ್ರೆ, ಸಮಸ್ಯೆಗಳಿದ್ರೆ ಅದನ್ನು ನಮ್ಮ ಜೊತೆ ಪತ್ರದ ಮೂಲಕ ಹಂಚ್ಕೊಳ್ಳಿ. ಅದೇ ವಿಷಯಗಳನ್ನು ನಾನು ನಮ್ಮ ವೈದ್ಯರ ಬಳಿ ಮಾತನಾಡ್ತೀನಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ. For more updates, follow us on twitter.com/thesuvarna.tv. Like us on facebook.com/thesuvarna.tv. Watch us on youtube.com/suvarna.